ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಈ ಬೆನ್ನಲ್ಲೇ BMRCL ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಏನದು ಗುಡ್ ನ್ಯೂಸ್? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಬೆಂಗಳೂರಿನ ಬಹು ನಿರೀಕ್ಷಿತ ಲೇನ್ಗಳಲ್ಲಿ ಒಂದಾದಂತ ಹಳದಿ ಮಾರ್ಗದ ಕಾಮಗಾರಿ ಕೆಲಸ ಸಿವಿಲ್ ವರ್ಕ್ ಈಗಾಗಲೇ ಬಹುತೇಕ 90ರಷ್ಟು ಮುಕ್ತಾಯಗೊಂಡಿದ್ದು ಇವತ್ತಿನಿಂದ ವಯಾಡಕ್ಟ್ನ ವಿದ್ಯುತೀಕರಣ ಪರಿಶೀಲನಾ ಕಾರ್ಯ ಆರಂಭ ಆಗ್ತಾ ಇದೆ. ಪ್ರಮುಖವಾಗಿ ಈ ಲೇನ್ನಲ್ಲಿ ಸಂಚಾರ ಮಾಡುವಂತ ಡ್ರೈವರ್ಲೆಸ್ ಟ್ರೈನ್ ಏನಿದೆ ಆ ಟ್ರೈನ್ಗೆ ಬೇಕಾದಂತಹ ವಿದ್ಯುತೀಕರಣದ ಅರಿವಿಕೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಪರಿಶೀಲನಾ ಕಾರ್ಯ ಇಂದಿನಿಂದ ಆರಂಭ ಆಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಹಳದಿ ಮೆಟ್ರೋ ಮಾರ್ಗದಲ್ಲಿ ಅತಿ ಶೀಘ್ರದಲ್ಲೇ ಸಂಚಾರ ಭಾಗ್ಯ. ನೂತನ ಮಾರ್ಗದ ವಯಾಡಕ್ಟ್ ಪರೀಕ್ಷಾರ್ಥ ಕಾರ್ಯ ಆರಂಭ. ನಗರದ ಬಹುನಿರೀಕ್ಷಿತ ಮೆಟ್ರೋ ಲೇನ್ಗಳಲ್ಲಿ ಒಂದಾದಂತಹ ನಮ್ಮ ಮೆಟ್ರೋದ ಹಳದಿ ಮಾರ್ಗ ರೀಚ್ 5ರ RV ರಸ್ತೆಯಿಂದ ಬೊಮ್ಮಸಂದ್ರದ ತನಕ ಸಿವಿಲ್ ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿದ್ದು ಈ ಮಾರ್ಗದ ವಯಾಡಕ್ಟ್ನಲ್ಲಿ ಪರೀಕ್ಷಾರ್ಥವಾಗಿ ವಿದ್ಯುತ್ ಹರಿಸಿ ಪರಿಶೀಲಿಸುವಂತಹ ಕಾರ್ಯ ಆರಂಭ ಆಗಿದೆ. ಈ ಮೂಲಕ ಹಳದಿ ಮಾರ್ಗದಲ್ಲಿ ಕೊನೆಗೂ ಮೆಟ್ರೋ ವಾಣಿಜ್ಯ ಸಂಚಾರ ಆರಂಭಿಸುವ ಕೆಲಸ ಗರಿಗೆದರಿವೆ. ಹೌದು, ಕಳೆದ ಡಿಸೆಂಬರ್ನಲ್ಲೇ ಹಳದಿ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಆರಂಭಿಸುವ ಆಲೋಚನೆಯಲ್ಲಿ BMRCL ಇತ್ತು. ಆದರೆ ಚಾಲಕರಹಿತ ಬೋಗಿಗಳ ಪೂರೈಕೆ ಸಿವಿಲ್ ಕಾಮಗಾರಿ ವಿಳಂಬದಿಂದ ಅದು ಸಾಧ್ಯ ಆಗಿರಲಿಲ್ಲ. ಇದೀಗ ಅಂದ್ಕೊಂಡಂತೆ ಎಲ್ಲವೂ ಕಾರ್ಯ ಸಾಧ್ಯವಾದರೆ ಅಕ್ಟೋಬರ್ ಅಥವಾ ನವೆಂಬರ್ ಅಂತ್ಯದ ವೇಳೆಗೆ ವಾಣಿಜ್ಯ ಸಂಚಾರ ಆರಂಭಿಸುವ ಸಾಧ್ಯತೆ ಇದೆ. ಇನ್ನು ಮೊದಲ ಹಂತದಲ್ಲಿ BTM ಲೇಔಟ್ ನಿಲ್ದಾಣದ ಪ್ಲಾಟ್ಫಾರ್ಮ್, ಜಯದೇವ ನಿಲ್ದಾಣ, ರಾಗಿಗುಡ್ಡ ನಿಲ್ದಾಣ, RV ರಸ್ತೆ ನಿಲ್ದಾಣದ ಬಫರ್ ಕೊನೆ ತನಕ ಹಾದು ಹೋಗಿರುವಂತಹ 33 kV ಕೇಬಲ್ಗಳು ಹಾಗೂ ವಯಾಡಕ್ಟ್ 750 ವೋಲ್ಟ್ DC ಥರ್ಡ್ ರೈಲು ಭಾಗಗಳಲ್ಲಿ ಪರೀಕ್ಷಾರ್ಥವಾಗಿ ವಿದ್ಯುತ್ ಹರಿಸಲಾಗ್ತಾ ಇದೆ. ಇದಾದ ಮೇಲೆ ಬೊಮ್ಮಸಂದ್ರ, ಹೆಬ್ಬಗೋಡಿ, ಇನ್ಫೋಸಿಸ್ ನಿಲ್ದಾಣ, ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹಳದಿ ಮಾರ್ಗದ ವಯಾಡಕ್ಟ್ನಲ್ಲಿ ಪರೀಕ್ಷಾರ್ಥವಾಗಿ ವಿದ್ಯುತ್ ಹರಿಸಲಾಗುತ್ತೆ. ಇನ್ನು ಈ ಮಾರ್ಗದ ಕಾಮಗಾರಿ ಕೆಲಸ 2023ರ ಡಿಸೆಂಬರ್ ಹಾಗೂ 2024ರ ಫೆಬ್ರವರಿ ಮಧ್ಯದಲ್ಲೇ ಕಂಪ್ಲೀಟ್ ಆಗಬೇಕಿತ್ತು. ಬಟ್ ಆದರೆ ಕಾರಣಾಂತರಗಳಿಂದ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಆಗಿರಲಿಲ್ಲ. ಒಂದಷ್ಟು ಸಿವಿಲ್ ವರ್ಕ್ ಬಾಕಿ ಇದ್ದಂಥ ಕಾರಣಕ್ಕಾಗಿ BMRCL ಅಂದ್ಕೊಂಡಂಥ ಸಮಯದಲ್ಲಿ ಈ ಕಾಮಗಾರಿಯನ್ನು ಅಂದರೆ ಈ ಮಾರ್ಗದ ಕಾಮಗಾರಿಯನ್ನು ಮುಗಿಸೋದ್ರಲ್ಲಿ ವಿಫಲ ಆಗಿತ್ತು. ಬಟ್ ಆದರೆ ಈಗ BMRCL ಇದೇ ಕಾಮಗಾರಿಯನ್ನು ಸದ್ಯ ಮುಂಬರ್ತಕ್ಕಂತಹ ಅಕ್ಟೋಬರ್ ನವೆಂಬರ್ ಒಳಗಾಗಿ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನಂತೂ ಮಾಡ್ಕೊಳ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗಾಗಲೇ ವಯಾಡಕ್ಟ್ನ ವಿದ್ಯುತೀಕರಣದ ಪರಿಶೀಲನಾ ಕಾರ್ಯವನ್ನು ಆರಂಭಿಸಿರುವಂತಹ BMRCL ಮುಂಬರ್ತಕ್ಕಂಥ ಇನ್ನೊಂದು 15-20 ದಿನದ ನಂತರದಲ್ಲಿ 2ನೇ ಹಂತದಲ್ಲೂ ಕೂಡ ಅದರ ಕಾಮಗಾರಿ ಅಥವಾ ಪರಿಶೀಲನೆ ಕೆಲಸವನ್ನು ಮುಗಿಸುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದೆ. ಇನ್ನು ಪರೀಕ್ಷೆಗೂ ಮುನ್ನ ಚಾಲಕರಹಿತ ಮೆಟ್ರೋ ರೈಲಿನ ಕೆಲವು ಬೋಗಿಗಳನ್ನು ಜನರೇಟರ್ ಸಹಾಯದಿಂದ ಪರೀಕ್ಷಾರ್ಥವಾಗಿ ಓಡಿಸಲಾಗಿತ್ತು. ಇನ್ನು ವಿದ್ಯುತೀಕರಣವಾದ ಮೇಲೆ ಮತ್ತೆ ರೈಲಿನ ಪರೀಕ್ಷಾರ್ಥ ಸಂಚಾರ ನಡೆಯುತ್ತೆ. ಬಳಿಕ ಸೆಂಟ್ರಲ್ ಸೇಫ್ಟಿ ಕಮಿಷನ್ ಪರೀಕ್ಷಾರ್ಥ ಸೇವೆಯನ್ನ ಓಕೆ ಮಾಡಿದ ಬಳಿಕ BMRCL ಕೂಡ ಸಂಚಾರಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಿದೆ. ಇನ್ನು ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಇದೇ ವರ್ಷದ ಅಂತ್ಯಕ್ಕೆ ಅಂದ್ರೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಸಂಚಾರ ಮುಕ್ತವಾಗುವ ಸಾಧ್ಯತೆ ಇದೆ. ಇನ್ನು ಈ ಮಾರ್ಗದ ಸಂಚಾರ ಆರಂಭವಾದ್ರೆ ಪ್ರಮುಖವಾಗಿ ನೂತನ ಮಾರ್ಗದಲ್ಲಿ ಸುಮಾರು ನಿತ್ಯ 5ರಿಂದ 6 ಲಕ್ಷ ಪ್ರಯಾಣಿಕರ ಓಡಾಟವನ್ನ BMRCL ಕೂಡ ಅಂದಾಜಿಸಿದ್ದು ಈ ಭಾಗದ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗಲಿದೆ. ಈ ಮೂಲಕ ಇನ್ನು 5-6 ತಿಂಗಳಲ್ಲಿ ಎಲ್ಲೋ ಮೆಟ್ರೋ ಮಾರ್ಗದಲ್ಲಿ ಸಂಚರಿಸುವ ಭಾಗ್ಯ ಪ್ರಯಾಣಿಕರಿಗೆ ಸಿಗಲಿದೆ. ಒಟ್ಟಾರೆ ಇನ್ನು ಈ ಎಲ್ಲೋ ಮಾರ್ಗ ಓಪನ್ ಆದರೆ ಬಹುತೇಕ 4ರಿಂದ 5 ಲಕ್ಷ ಪ್ರಯಾಣಿಕರ ಸಂಖ್ಯೆ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ BMRCLಗೆ. ಯಾಕಂದರೆ ಆ ಭಾಗದಲ್ಲಿ BTM ಲೇಔಟ್ ಇರ್ಬೋದು, ಜಯನಗರ, ಜಯದೇವ ಆಸ್ಪತ್ರೆಯ ಆ ಭಾಗ ಏನಿದೆ, ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಈ ಭಾಗಗಳೇನಿದೆ, ಈ ಭಾಗದಲ್ಲಿ ಪ್ರತಿನಿತ್ಯ ಅನುಭವಿಸ್ತಾ ಇರುವಂಥ ಟ್ರಾಫಿಕ್ ಸಮಸ್ಯೆಗೆ ಒಂದಷ್ಟು ಪರಿಹಾರ ಸಿಗುವಂಥ ಸಾಧ್ಯತೆ ಇದೆ. ಸದ್ಯ ಇದೇ ನಿಟ್ಟಿನಲ್ಲಿ BMRCL ಕೂಡ ಆದಷ್ಟು ಬೇಗ ಈ ಒಂದು ಕಾಮಗಾರಿಗಳನ್ನು ಮುಕ್ತಾಯದ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಆದಷ್ಟು ಬೇಗ ಸಂಚಾರ ಮುಕ್ತವನ್ನು ಮಾಡಿ ವಾಣಿಜ್ಯ ಸಂಚಾರವನ್ನು ಆರಂಭ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೇ ಅಕ್ಟೋಬರ್ ಅಥವಾ ನವೆಂಬರ್ ಒಳಗೆ ಕಂಪ್ಲೀಟಾಗಿ ಕಾರ್ಯವನ್ನು ಅಂದರೆ ಕಾಮಗಾರಿ ಕೆಲಸಗಳನ್ನು ಮುಗಿಸಿದ ನಂತರದಲ್ಲಿ ರಸ್ತೆ ಆ ಮಾರ್ಗ ಏನಿದೆ ಆ ಮಾರ್ಗವನ್ನು ಸಂಚಾರ ಮುಕ್ತ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಅಂತೂ ಆರಂಭಿಸಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.